ಎಚ್ಚರಿಕೆ ಎಚ್ಚರಿಕೆ ಕಾರ್ಮಿಕರ ಕಾನೂನು ತಿದ್ದುಪಡಿ ಮಾಡಲು ಹೊರಟ ಸರ್ಕಾರಕ್ಕೆ ಎಚ್ಚರಿಕೆ 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 ಕನಿಷ್ಠ ಕೂಲಿ 26,000 ರೂಪಾಯಿ ಕೊಡಲೇಬೇಕು ಬೆಲೆ ಏರಿಕೆಯನ್ನು ಕೆಳಗಿಳಿಸಿ ದುಡಿಯುವ ವರ್ಗದ ಜನರು ತಮ್ಮ ಸಮಸ್ಯೆಗಳನ್ನು ಇಟ್ಟುಕೊಂಡು ಇವತ್ತು ಆಯಾ ಸಂಘಟನೆ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಇವತ್ತು ದೇಶದಲ್ಲಿ ಕಾರ್ಮಿಕರ ಬಗ್ಗೆ ಇದ್ದಂಥ ಕಾನೂನುಗಳನ್ನು ಇವತ್ತು ಕೇಂದ್ರ ಸರ್ಕಾರ 48 ಕಾನೂನುಗಳು ಇದ್ದಿದ್ದನ್ನು ಇವತ್ತು 4 ಕೋಡ್ಗಳನ್ನಾಗಿ ಮಾಡಿ ಇವತ್ತು ದುಡಿತಕ್ಕಂಥ ಜನರ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಮತ್ತು ಈ ಬಂಡವಾಳಶಾಹಿ ಪರ ಶ್ರೀಮಂತರ ಪರವಾದಂಥ ಕಾನೂನುಗಳನ್ನು ತಂದು ಇವತ್ತು ದುಡಿಯುವ ವರ್ಗದ ಜನರಿಗೆ ಕಾನೂನುಗಳು ಇಲ್ದಂಗೆ ಮಾಡಲಿಕ್ಕೆ ಏನು ಹೊರಟದ ಅದನ್ನು ಇವತ್ತು CITU ಕಡಾಖಂಡಿತವಾಗಿ ನಾವು ಖಂಡಿಸ್ತೀವಿ. ಅದರ ಜೊತೆಗೆ ಇವತ್ತು ಲಕ್ಷಾನುಗಟ್ಟಲೆ ಕಾರ್ಮಿಕರು ಇವತ್ತು ಕಡಿಮೆ ಗೌರವಧನದಲ್ಲಿ ಅಸಂಘಟಿತ ವಲಯದಲ್ಲಿ ಅಂಗನವಾಡಿ, ಬಿಸಿ ಊಟ, ಆಶಾ ಹಲವಾರು ವಿಭಾಗದಲ್ಲಿ ಇವತ್ತು ಕಡಿಮೆ ಸಂಬಳದಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿನ ಬೆಲೆ ಏರಿಕೆ ಪರಿಸ್ಥಿತಿಯಲ್ಲಿ ಇವತ್ತು ಕೇಂದ್ರ ಕಾರ್ಮಿಕ ಸಮ್ಮೇಳನದಲ್ಲಿ ಇವತ್ತು ಕನಿಷ್ಠ ಇವತ್ತು ದುಡಿತಕ್ಕಂಥ ಕಾರ್ಮಿಕರಿಗೆ 26,000 ರೂಪಾಯಿ ಕನಿಷ್ಠ ಕೂಲಿ ಕೊಡಬೇಕು ಅಂತೇಳಿ ಹೇಳಿದ್ರು ಕೂಡ ಇವತ್ತು ಕೇಂದ್ರ ಸರ್ಕಾರ ಇವತ್ತು ದುಡಿತಕ್ಕಂಥ ಜನರ ಬಗ್ಗೆ ಮಾತಾಡ್ತಾ ಇಲ್ಲ. ಇವತ್ತು ದೊಡ್ಡ ಬಂಡವಾಳಗಾರರು ಸಾಮ್ರಾಜ್ಯಶಾಹಿಗಳ ಪರವಾಗಿ ಇವತ್ತು ಕಾನೂನುಗಳು ತಂದಿದ್ದಾರೆ. ಇವತ್ತು ಎಲ್ಲ ವಿಭಾಗದ ಜನರು ತಮ್ಮ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ವಿ. ಅದರ ಜೊತೆಗೆ ಇವತ್ತು 50 ವರ್ಷದಿಂದ ದುಡಿತಕ್ಕಂಥ ಅಂಗನವಾಡಿಯವರಿಗೆ ಸುಪ್ರೀಂ ಕೋರ್ಟ್ 2022ರಲ್ಲಿ ಒಂದು ಆದೇಶ ಮಾಡಿದೆ. ಗ್ರ್ಯಾಜುಟಿ ಇವರಿಗೂ ಕೊಡಬೇಕಂತೇಳಿ ಆದೇಶ ಮಾಡಿದ. ಇವತ್ತು ಇಡೀ ದೇಶದಲ್ಲಿ 27 ಲಕ್ಷ ಅಂಗನವಾಡಿ ನೌಕರಿಗೆ ಗ್ರ್ಯಾಜುಟಿ ಜಾರಿ ಮಾಡಿಲ್ಲ. ಅದು ಇಡೀ ಜಾರಿ ಮಾಡಬೇಕಂತೇಳಿ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಆದರೆ ಕರ್ನಾಟಕದಲ್ಲಿ ಮಾತ್ರ ಹೋರಾಟ ಮಾಡಿ ನಾವು ಗ್ರ್ಯಾಜುಟಿ ಪಡೀಲಿಕ್ಕೆ ಸಾಧ್ಯ ಆಗ್ಯದ. ಇವತ್ತು ಕೇಂದ್ರ ಸರ್ಕಾರ ಮಾಡ್ತಕ್ಕಂಥದ್ದು ಮಾಡಬೇಕು ಮತ್ತು ಅಂಗನವಾಡಿಯವರಿಗೆ ಗೌರವಧನ ಹೆಚ್ಚಳ ಮಾಡಬೇಕಂತೇಳಿ ಇವತ್ತು ತಹಶೀಲ್ದಾರರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ CITU ಮತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಶಾಂತಾ ಎನ್ ಗಂಟೆ, CITU जिलाध्यक्ष। अस्सलाम वालेकुम, मेरा नाम रफ़त सुल्ताना है, मैं गुलबर्गा नगर प्रेसिडेंट हूँ। और ये स्ट्राइक आज के दिन में हम एक नोटिस देने आए हुए हैं DC मैडम को। काहे के लिए बोले तो 50 साल से भी नौकरी कर रहे हैं हम। 50 साल से नौकरी करें तो भी हमारी मांगे कभी कुछ पूरी नहीं हो रहे। अब हमारे कहने CITU में हम लोग इतने साल से लड़ रहे हैं, कर रहे हैं, कितने तरीके से बोल रहे हैं, हमेशा हमारी मांगे पूरी करो बिल्कुल। हर महीने में 2 बार 1 बार तो आते रहते, कोई मांगे पूरी नहीं होती। तो वजह यह है कि हमारे को अब तक ग्रेजुएटी के लिए हम लोग लड़ रहे थे, मगर 50 साल पहले जो नौकरी करके छोड़े वो टीचरों को ग्रेजुएटी नहीं मिल रही। अगर 2022-23 के लोगों को मिलती है तो पिछले के लोग करे सो लोग कहाँ पर जाना। इस वजह से हम लोग ये ग्रेजुएटी सबको आना। अब तक हमारी ग्रेजुएटी के लिए कोई भी हमारे को रेस्पॉन्स नहीं बताए। हम खुद लड़के CITU के थ्रू लड़के हम ग्रेजुएटी हासिल करें, लेकिन कुछ लोगों को हासिल होती है, कुछ लोगों को हासिल नहीं होती। वजह क्या है गवर्नमेंट को मालूम। हम लोग तो इतने सालों से कोशिश कर रहे, हर चीज़ के लिए कोशिश कर रहे, और ना हमारी तनख्वाहें टाइम पे होती है, ना हमारी मांगे पूरी होती है। हमारे 5 साल से एक नया पैसा भी नहीं बढ़ाया गया। इस वजह से हम स्ट्राइक रखे हैं।